ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಪ್ರಕರಣದ ತನಿಖೆಗೆ ಒತ್ತಾಯ. ಸ್ಥಳಕ್ಕೆ ನಾಯಕ ಸಮುದಾಯದ ಮುಖಂಡರ ಭೇಟಿ. ಗುಂಡ್ಲುಪೇಟೆ ತಾಲೂಕಿನ ಹೆಡವನಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನವೆಸಗಿರುವ ಘಟನೆಯ ಸಂಬಂಧ ಗ್ರಾಮಕ್ಕೆ ಜಾರಕಿಹೊಳಿ ಬ್ರಿಗೇಡ್ ಹಾಗೂ ನಾಯಕ ಸಮುದಾಯದ ಮುಖಂಡರು ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿ ಘಟನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದರು. ಎಡವನಹಳ್ಳಿ ಗ್ರಾಮದಲ್ಲಿ ಘಟನೆಗೆ ಸಂಬಂಧಪಟ್ಟ ಆರೋಪಿ ಎನ್ನಲಾಗುತ್ತಿರುವ ಸಿದ್ದೇಶ್ ಎನ್ನುವ ವ್ಯಕ್ತಿಯ ಮನೆಯವರನ್ನು ಭೇಟಿ ಮಾಡಿ ಮುಖಂಡರು ಆತನ ತಾಯಿಯ ಜೊತೆ ಚರ್ಚೆ ನಡೆಸಿ ಮಾಹಿತಿ ಕಲೆ ಹಾಕಿದರು. ಒಂದು ಕಡೆಯವರ ಹೇಳಿಕೆಯ ಮೇರೆಗೆ ನನ್ನ ಮಗನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ನನ್ನ ಮಗ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಯಾವುದೇ ಅಪಮಾನ ಮಾಡಿಲ್ಲ. ದೂರುದಾರರ ಮಗನು ನನ್ನ ಮಗನ ಆಟೋ ತೆಗೆದುಕೊಂಡು ಹೋಗಿ ಅಪಘಾತ ಮಾಡಿದ ವಿಚಾರವಾಗಿ ಹಣ ನೀಡದೆ ಸತಾಯಿಸುತ್ತಿದ್ದು, ಹಣ ಮುಂದೆಯೂ ನೀಡಬಾರದು ಎಂದು ಇಂತಹ ರೀತಿಯ ತಂತ್ರ ರೂಪಿಸಿದ್ದಾರೆ. ಇದರಲ್ಲಿ ನನ್ನ ಮಗನ ಪಾತ್ರ ಏನೂ ಇಲ್ಲ. ಅವರ ಮನೆಯ ಮುಂದೆ ಹೋಗಿ ಹಣ ಕೇಳಿರುವುದಷ್ಟೇ ಸತ್ಯ. ಇನ್ನುಳಿದಂತೆ ದೂರಿನಲ್ಲಿ ನೀಡಿರುವುದೆಲ್ಲ ಸತ್ಯಕ್ಕೆ ದೂರವಾಗಿದೆ. ನನ್ನ ಮಗನ ಮೇಲೆ ಬಂದಿರುವ ಆರೋಪದಿಂದ ಮುಕ್ತಗೊಳಿಸಲು ಸಹಕಾರ ನೀಡಿ ಎಂದು ಬಂಧಿತ ಸಿದ್ದೇಶ್ನ ತಾಯಿ ಅಳಲನ್ನು ತೋಡಿಕೊಂಡರು. ನಾಯಕ ಸಮುದಾಯದ ಮುಖಂಡರಾದ ನಾಗೇಂದ್ರರವರು ಮಾತನಾಡಿ, ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸುವ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತದೆ. ಈ ವಿಚಾರವಾಗಿ ನಾವು ಕೂಡ ಮಾತನಾಡುತ್ತೇವೆ. ತಪ್ಪು ಯಾರೇ ಮಾಡಿದರೂ ಅವರಿಗೆ ಶಿಕ್ಷೆ ಕೊಡಿಸುವ ಪ್ರಯತ್ನಕ್ಕೆ ನಮ್ಮ ಸಹಕಾರ ಇದೆ. ನಿಮ್ಮ ಮಗ ತಪ್ಪು ಮಾಡಿಲ್ಲವಾದರೆ ಖಂಡಿತ ಸಮಸ್ಯೆ ಬಗೆಹರಿದು ತಪ್ಪಿತಸ್ಥರನ್ನು ಕಂಡುಹಿಡಿಯುವಂತೆ ಪೊಲೀಸರಿಗೆ ಒತ್ತಾಯ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಾರಕಿಹೊಳಿ ಬ್ರಿಗೇಡ್ನ ಅಧ್ಯಕ್ಷ ರಮೇಶ್ ಮದಕರಿ, ಗೋವಿ ನಾಯಕ, ಕ್ರೇಜಿ ನಾಯಕ, ರಾಜೇಂದ್ರ ನಾಯಕ, ನಾಯಕ ಸಮುದಾಯದ ಮುಖಂಡರಾದ ಚೇತನ್, ಹೆಡವನಹಳ್ಳಿ ಗ್ರಾಮದ ಯಜಮಾನರಾದ ಸಿದ್ದನಾಯಕ, ಕೃಷ್ಣ ಇತರರು ಹಾಜರಿದ್ದರು.